ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ಅಣ್ಣಾತ್ಗೆ ಬಂದಿರೋರು. ರೀ, ಎಲ್ಲರೂ ಒಂದೇ ಕೆಲಸ ಮಾಡ್ಕೊಂಡಿರೋಕ್ಕಾಗತ್ತಾ? ಅಭಿ ಎಲ್ಲಿದ್ದೀರಾ ನೀವು? ಬೇಗ ಬನ್ನಿ, ಶಾಪಿಂಗ್ ಹೋಗಬೇಕು. ಮದುವೆಗೆ ಬಟ್ಟೆ ಪರ್ಚೇಸೇ ಮಾಡಿಲ್ಲ. ಸರಿ ಬನ್ನಿ. ಅಣ್ಣಗೊಂದು ಫೋನ್ ಮಾಡಿಕೊಡು, ಅವ್ರು ಎಲ್ಲಿದ್ದಾರೆ ಅಂತ ಕೇಳಬೇಕು. ಇನ್ನು ಸ್ವಲ್ಪ ದಿನಕ್ಕೆ ನಾನು ಈ ಫೋನ್ ಮಾಡೋದೆಲ್ಲ ಕಲಿಬೇಕು. ಅವ್ರಿಗೆ ಬೇಕಾದರೆ ಡೈರೆಕ್ಟಾಗಿ ಅಲ್ಲಿಗೆ ಬರೋಕ್ಕೆ ಹೇಳೋಣ. ಈಗ ನಾವು ಹೊರಡೋಣ. ರೆಡಿನಾ? ಓ, ಅವಿನೂ ಬಂದರು. ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡಿ. ಪರವಾಗಿಲ್ಲ ಚಿಕ್ಕಮ್ಮ. ನೋಡು ತನ್ನ ಮದುವೆ ಶಾಪಿಂಗ್ ಅಂತ ಪರವಾಗಿಲ್ಲ ಅಂತಿದ್ದಾನೆ. ಚಪ್ಪರ ಪೂಜೆ, ದೇವ್ರ ಊಟ, ಅರಿಶಿಣ ಶಾಸ್ತ್ರ, ಇಷ್ಟೊಂದೆಲ್ಲ ಕೆಲಸ ಇದೆ. ಬೇಗ ಹೋಗಬೇಕು. ಬನ್ನಿ ಹೋಗೋಣ. ಓ, ಎಲ್ಲರೂ ಎಲ್ಲೋ ಹೊರಟಾಗಿದೆ. ಮದುವೆ ಶಾಪಿಂಗ್ ಅಂತ ಹೊರಟಿದ್ವಿ ಅಣ್ಣ, ಸರಿಯಾದ ಸಮಯಕ್ಕೆ ಬಂದ್ರಿ. ಶಾಪಿಂಗಾ? ಯಾರು ಎಲ್ಲೂ ಹೋಗೋದು ಬೇಡ. ಏನು ಹೇಳ್ತಿದ್ದೀರಾ? ನಮ್ಮ ಮದುವೆಗೆ ಬಟ್ಟೆ ತೊಗೊಳೋದು ಬೇಡವಾ? ಹಳೇದೇ ಹಾಕೋಬೇಕಾ? ಅಭಿ, ನಾವಿವಾಗ ಬರುವಾಗ ಬಟ್ಟೆ ಅಂಗಡಿಗೆ ಹೋಗೇ ಬಂದ್ವಿ. ಎಲ್ಲ ಥರದ ಲೇಟೆಸ್ಟ್ ಡಿಸೈನ್ಸು, ಡಿಸೈನರ್ ಸೀರೆಗಳು, ಡ್ರೆಸ್ಸಸ್ಸು ಇದನ್ನೆಲ್ಲ ಮನೆಗೆ ತರೋದಕ್ಕೆ ಹೇಳಿದ್ದೀವಿ. ಸೊ ಯಾರೂ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಬಟ್ಟೆ ಅಂಗಡಿನೇ ಮನೆಗೆ ಬರುತ್ತೆ. ಆಮೇಲೆ ಅವ್ರ ಹತ್ರ ಕ್ಯಾಟ್ಲಾಗ್ ಇರುತ್ತೆ. ಅವಿ ಮಹೇಶ, ನಿಮಗೆಲ್ಲ ಯಾವ ಥರದ ಬಟ್ಟೆ ಬೇಕೋ, ಶೇರ್ವಾನಿ ಬೇಕೋ, ಪಂಚೆ ಬೇಕೋ, ಯಾವ ಥರದ್ದು ಬೇಕಿದ್ರೂ ಬುಕ್ ಮಾಡಿದ್ರೆ ಅವರು ಮನೆಗೆ ತಂದ್ಕೊಟ್ಟು ಹೋಗ್ತಾರೆ. ದೊಡ್ಡಪ್ಪ, ಸೀರಿಯಸ್ಲಿ? ಎಸ್. ವಾವ್, ಎಲ್ಲ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು ಅಲ್ವಾ? ಈಗ ಯಾರಿಗೂ ಸಮಯ ಇಲ್ಲ. ನಾವು ಬಟ್ಟೆ ಅಂಗಡಿ ಅಂತ ಓಡಾಡ್ಕೊಂಡಿರೋದ್ರ ಬದಲು ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಹೀಗೆ ಮಾಡಿದ್ವಿ. ನೋಡ್ದ ಶಾರ್ವರಿ, ಶಾಪಿಂಗ್ ಹೋಗೋಣ ಅಂತಿದ್ಯಲ್ಲ, ಅದಕ್ಕೆ ಮನೇಲಿ ದೊಡ್ಡವ್ರು ಇರಬೇಕು ಅಂತ ಅನ್ನೋದು. ಏನು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ನೋಡು, ಕಲ್ತ್ಕೋ. ಅಭಿ, ನಾವು ಆಲ್ರೆಡಿ ಕ್ಯಾಟ್ಲಾಗ್ ನೋಡಿ ಶೇರ್ವಾನಿ ಬುಕ್ ಮಾಡಾಯಿತು. ಇವ್ರು ಇನ್ನೂ ಈ ಡಿಸೈನಲ್ಲಿ ಆ ಕಲರಲ್ಲಿ ಈ ಡಿಸೈನ್ ಅಂತಿದ್ದಾರಲ್ಲೋ. ಸೀರಿಯಸ್ಲಿ ಬ್ರೋ, ಇವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಹೆಂಗಸರನ್ನ ಸಹನಾಮಯಿ ಅಂತ ಕರೆಯೋದೇ ಅವರು ಸೀರೆ ನೋಡೋದಕ್ಕೆ ತಗೊಳ್ಳೋ ಟೈಮಿಂದ. ರೇಗ್ಸದ್ ಸಾಕು. ಈಗ ನಂಗೊಂದು ಒಳ್ಳೆ ಡ್ರೆಸ್ ಚೂಸ್ ಮಾಡ್ಕೊಡಿ. ನಾನು ಏನು ಹಾಕೊಂಡ್ರು ಚೆನ್ನಾಗಿರುತ್ತೆ, ದ್ಯಾಟ್ಸ್ ಡಿಫ್ರೆಂಟ್. ಬಟ್ ಸ್ಟಿಲ್ ಇದು ಬೇರೆ, ನೀನೇ ಮೆಚ್ಕೋಬೇಕು. ನೀನು ಚೊಟ್ ಮೆಣಸಿನ್ಕಾಯಿ ಇದು ನಿನಗೆ ಸೂಟ್ ಆಗುತ್ತೆ ನೋಡು. ಅದ್ರಲ್ಲಿ ನೀನು ಬರ್ಮುಡ ಹೊಲ್ಸ್ಕೊ. ಹೇ ವಾವ್, ದಿಸ್ ಇಸ್ ಆಕ್ಚುಲಿ ನೈಸ್. ಶಾರ್ವರಿ, ತೋರ್ಸೋ ಸೀರೆ. ಅದಕ್ಕೆ ಆ ಸೀರೆ ಶಾರ್ವರಿಗೆ ಚೆನ್ನಾಗಿ ಕಾಣತ್ತಾ? ಹಾಂ, ಶಾರ್ವರಿ ಅವ್ರು ಯಾವ ಸೀರೆ ಉಟ್ಕೊಂಡ್ರು ಚಂದನೆ. ಅದಕ್ಕೆ ಹೇಳದ್ಮೇಲೆ ಓಕೆ. ಅದಕ್ಕೆ ನೀವು ಅಷ್ಟೇ, ಯಾವ ಸೀರೆ ಉಟ್ಕೊಂಡ್ರು ಓಕೆನೆ. ಮದುವೆ ಹೆಣ್ಗೂ ಒಂದು ಸೀರೆ ಆರಿಸ್ಬೇಕಪ್ಪ. ನೀವೇ ತೊಗೊಂಡು ಸುಮ್ಮನಾಗ್ಬಿಡಿ. ದೀಪಿಕಾಗೂ ಒಂದು ಸೀರೆ ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡ್ತೀನಿ. ನೋ, ದೀಪಿಕಾ ಉಡೋ ಸೀರೆ ಯುನೀಕ್ ಆಗಿರಬೇಕು. ಆ ಟೇಸ್ಟ್ ನಿನಗಿಲ್ಲ ಬಿಡು. ಹೇಗಿರಬೇಕು ಅಂದರೆ, ಆ ಸೀರೆ ನಾವು ಉಟ್ಕೊಂಡ್ರೆ ಥೇಟ್ ಬೊಂಬೆನೇ ಎದ್ದು ಬಂದ ಕಾಣಿಸ್ಬೇಕು. ಆಯ್ತಪ್ಪ, ಇರಿ, ನಾನೇ ಆರಿಸ್ತೀನಿ. ಇದು ಚೆನ್ನಾಗಿತ್ತು, ಬಾರ್ಡರ್ ನಾಟ್ ಓಕೆ. ಇದು ಕಲರ್ ಓಕೆ, ಬಟ್ ಡಿಸೈನ್ ನಾಟ್ ಓಕೆ.
ದಿಸ್ ಇಸ್ ಓಕೆ. ನನಗೆ ಗೊತ್ತಿತ್ತು, ಅದಕ್ಕೆ ಅಂದ್ರೇ ಹಾಗೆ ಮುಟ್ಟಿದ್ದೆಲ್ಲ ಪರ್ಫೆಕ್ಟ್. ಅದಕ್ಕೆ ಅಣ್ಣ ಪೂರ್ಣಿ ಆಚೆ ಎಲ್ಲ ಹೋದ್ರಲ್ಲ, ಎಲ್ಲೋಗಿದ್ದು? ಅವರು ಪೂರ್ಣಿ ಜೊತೆ ಅವಳು ಇದ್ದಿದ್ದು ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಲಗ್ನ ಪತ್ರಿಕೆ ಕೊಡೋದಕ್ಕೆ. ಅವೇ ಪೂರ್ಣಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಅವಳು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾಳೆ ಚಿಕ್ಕಪ್ಪ. ನಿಮ್ಮ ಅಪ್ಪಂಗೆ ಮಾಡು. ಅಭಿ ಫೋನ್ ಮಾಡು. ಬರ್ತಾರೆ ಬಿಡಿ ಚಿಕ್ಕಪ್ಪ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತಗೊಳ್ಳಿ ಜೀರಿಗೆ ಕಷಾಯ. ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿದ್ದೀರಾ? ಬೆಲ್ಲ ಹಾಕಿದ್ರೇನೆ ಅದಕ್ಕಿರೋ ಔಷಧಿ ಗುಣ ಮೈಗೆ ಹತ್ತೋದು. ಈಗೆಲ್ಲ ಸಕ್ಕರೆ ಹಾಕ್ಬಿಡ್ತಾರೆ. ಸುಮತಿ ಅದಕ್ಕೇನು ಹೀಗೆ ಮಾತಾಡ್ತಿದ್ರು, ಇದೇ ಥರ ಕಷಾಯನೂ ಮಾಡ್ತಿದ್ರು. ನೀವು ಅದಕ್ಕೆ ಅಂದಾಗ ನೆನಪಾಯಿತು, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಕೇಳಲ್ಲ. ಅದಕ್ಕೆ ಧಾರಾಳವಾಗಿ ಹೇಳಿ. ಆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಾದಮೇಲೆ ಮಾಧವ್ ಅವ್ರನ್ನ ಅವ್ರ ಮಕ್ಕಳು ದೂರ ಇಟ್ಟಿದ್ದಾರೆ. ಬಹುಶಃ ಈಗೊಂದು ದಿನದಲ್ಲಿ ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೌದು, ನಾನು ಗಮನಿಸ್ದೆ, ಆದರೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ಅಣ್ಣನ ತಪ್ಪೇನು? ಆ ಆಕ್ಸಿಡೆಂಟ್ ಆಗಿದ್ದು ಮಾಧವ್ ಅವರು ಬೇಜವಾಬ್ದಾರಿಯಿಂದ ಕಾರ್ ಓಡಿಸಿದ್ದಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡಿದ್ದಕ್ಕೆ ಅನ್ಸುತ್ತೆ. ಅದೇ ಸತ್ಯ ಅಂದ್ಕೊಂಡು ಅವರು ಮಾಧವ್ ಅವ್ರನ್ನ ದೂರ ಇಡ್ತಾ ಬಂದಿದ್ದಾರೆ. ದೇವ್ರೆ, ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟು, ಅದರಲ್ಲಿ ಅಣ್ಣನ ತಪ್ಪೇನಿರುತ್ತೆ? ಆ ಆಕ್ಸಿಡೆಂಟಿಂದ ನಾನು ಇಷ್ಟು ವರ್ಷ ಏನು ಗೊತ್ತಾಗದೆ ಮಲಗಿದ್ದೆ. ನಾನೇ ಅಣ್ಣನ ಬಗ್ಗೆ ಏನೂ ಅಂದ್ಕೊಂಡಿಲ್ಲ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅದಕ್ಕೆ ಆಗ ಚಿಕ್ಕವರಲ್ವಾ, ಆಗ್ಲಿಂದ ಮನಸ್ಸಲ್ಲಿ ಅದೇ ಭಾವನೆ ಬೆಳೆದಿದೆ. ಈಗ ಒಂದೇ ಸಲ ಅದನ್ನು ಕಿತ್ತಾಕೋದು ಕಷ್ಟ. ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳಕ್ಕೆ ಬಂದೆ. ಹೇಳಿ. ಅದಕ್ಕೆ ಅಣ್ಣನ ಮಕ್ಕಳು ಒಪ್ಕೋತಾರೆ ಅಂದರೆ ನಾನು ಏನು ಸಹಾಯ ಮಾಡೋಕ್ಕೂ ರೆಡಿ. ಏನಿಲ್ಲ, ಅವತ್ತು ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ನಿಮ್ಗೇನೋ ಸತ್ಯ ಗೊತ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಅವತ್ತು ನಂದಿಗಿರಿಲಿ ಬಿದ್ದು ಸರಿ ಹೋಗೋಕ್ಕೆ ಮೊದಲು ಇದೇ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಅಲ್ಲದೆ ಮನೆಯಲ್ಲಿ ತುಂಬ ಸಲ ನೀವೇನೋ ಕನ್ವರ್ಸ್ತಾ ಇದ್ರಿ. ನಾನು ಕನ್ವರ್ಸ್ತಿದ್ನ? ನಂಗೇನು ನೆನಪಾಗ್ತಿಲ್ಲ. ಅದಕ್ಕೆ ಅದೇನೋ ಖರ್ಜೂರ ಅಂತ ಪದೇ ಪದೇ ಹೇಳ್ತಿದ್ರಿ. ಖರ್ಜೂರನ? ಭಾಷಾರ್ವರಿ, ನಾನು ಖರ್ಜೂರ ಅಂತ ಪದೇ ಪದೇ ಹೇಳ್ತಿದ್ನಂತಲ್ಲ, ಅದೇನು ಅಂತ ಗೊತ್ತಾ ನಿನಗೆ? ಸಮರ್ಥ್ ಅವ್ರ ಮದ್ವೆಗೆ ಕರೆದ್ರೆ ಯಾಕೋ ಅಷ್ಟು ರೂಢಾಗಿ ಮುಖಕ್ಕೆ ಹೊಡೆದಾಗ ಮಾತಾಡಿದೆ. ಮನ್ಸಲ್ಲೊಬ್ರ ಬಗ್ಗೆ ಕೋಪ ಇಟ್ಕೊಂಡು ನಂಗೆ ನಾಟಕ ಮಾಡೋಕ್ಕೆ ಇಷ್ಟ ಆಗಲ್ಲ ಬಾಸು. ಅವ್ರು ಕೊಟ್ಟಿದ್ದ ಆಫರ್ ನನಗೆ ಇಷ್ಟ ಆಗಲಿಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಲ್ಲ. ಅದು ಬೇರೆ ಇದು ಬೇರೆ ಸಮರ್ಥ್. ಈಗ ನಿನ್ನ ಕೆಲ್ಸಕ್ಕೆ ಕೇಳಿದ್ದು ಮಾಧವ್ ಸರ್. ಅಭಿ ಒಬ್ಬ ಆ ಥರ ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಹಾಗೆ ಇರಲ್ವಲ್ಲ. ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ನಂಗೆ ಮಾಧವ್ ಸರ್ ಕೊಟ್ಟಿದ್ದ ಆಫರು ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗಿರೋದಕ್ಕಿಂತ ಜಾಸ್ತಿ ಸಂಬಳ, ಆಮೇಲೆ ನೀನು ಇಷ್ಟೊಂದು ಜನ ಕಸ್ಟಮರ್ಸ್ನ ಪಿಕ್ ಮಾಡಬೇಕು ಡ್ರಾಪ್ ಮಾಡಬೇಕು ಅಂತ ಇರಲ್ಲ. ಅವರೊಬ್ಬರು ಡ್ರೈವರ್ ಆಗಿದ್ರೆ ಸಾಕು. ಮೇಲಾಗಿ ಮಾಧವ್ ಸರ್ ತುಂಬ ಒಳ್ಳೆಯವರು. ನಿನಗೆ ಸಿಗೋ ಫ್ರೀ ಟೈಮಲ್ಲಿ ನೀನು ಬೇರೆ ಏನಾದರೂ ಮಾಡ್ಕೋಬೋದು. ಬಾಸು ಪ್ಲೀಸ್. ಸಮರ್ಥ್, ಮಾಧವ್ ಸರು ಅಮ್ಮನ ಥರ ಒಳ್ಳೆಯವರು ಅಂತ ಹೇಳ್ತಿದ್ದೀನಿ ಅಷ್ಟೆ. ಯೋಚನೆ ಮಾಡು. ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಬಾಸು, ಮತ್ತೆ ಈ ವಿಷಯ ಬೇಡ. ಅವ್ರಿಗೆ ಡ್ರೈವರ್ ಆಗಿ ನಿಮ್ಮ ಮತ್ತೆ ಮುಂದೆ ಕೆಲಸ ಮಾಡೋಕ್ಕೆ ನನಗಾಗಲ್ಲ. ಅದು ಅಲ್ಲದೆ ನಾನು ಈಗ ತಾನೇ ಇಲ್ಲಿ ಜಾಯ್ನ್ ಆಗಿದೆ. ಸದ್ಯಕ್ಕೆ ನಾನು ಬೇರೆ ಏನೋ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಬಾಸ್ ಏನು ಹೇಳ್ತಾರೋ ನಾನು ಅದನ್ನು ಮಾಡ್ತೀನಿ ಅಷ್ಟೆ. ಅಲ್ಲ ಸಮರ್ಥ್. ಮಲ್ಕೋ ಬಾಸು, ಈ ವಿಷಯ ಬೇಡ ಇವಾಗ. ಬೇರೆ ಏನಾದರೂ ಮಾತಾಡು. ಸರಿ, ನೀನು ಮಲ್ಕೋ.
ಸಮರ್ ಹೇಳದ್ ಮರ್ತೆ ನೋಡು. ಅಮ್ಮ ಅವರೆಲ್ಲ ನಂದಿಗಿರಿಗೆ ಹೋಗಿದ್ರಲ್ಲ, ಆ ಫ್ಯಾಮಿಲಿ ಪೂರ್ತಿ. ಅವ್ರು ಅಲ್ಲಿಂದ ಬಂದ್ಮೇಲೆ ಮಾಧವ್ ಸರ್ ಅವ್ರ ತಮ್ಮ ಪೂರ್ತಿ ಹುಷಾರಾಗಿದಾರಂತೆ ಕಣೋ. ನಿನಗೆ ಗೊತ್ತಾ, ಮಾಧವ್ ಸರ್ ಅವ್ರ ಫಸ್ಟ್ ವೈಫು ಆ ನಂದಿಗಿರಿನಲ್ಲೇ ಅಂತೆ ಆಕ್ಸಿಡೆಂಟ್ ಆಗಿ ತೀರು ಹೋಗಿದ್ದು. ಆ ಜಾಗದಲ್ಲೇ ಮಾಧವ್ ಸರ್ ಅವ್ರ ತಮ್ಮ ಕೋಮಾಗ್ ಹೋಗಿದ್ದು. ಈಗ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಸರಿ ಹೋದ್ರಂತೆ. ಅವ್ರ ಮೊದಲನೇ ವೈಫು ಆಕ್ಸಿಡೆಂಟಲ್ಲಿ ತೀರೋಗಿದ್ದ. ಹೂ ಕಣೋ, ಅಮ್ಮ ನನ್ನ ಹತ್ರ ಹೇಳ್ಕೊಂಡು ಬೇಜಾರು ಪಟ್ಕೊಳ್ತಿದ್ರು. ನಾನು ನಿನಗೆ ನಿನ್ನೆನೆ ಹೇಳೋಣ ಅನ್ಕೊಂಡೆ, ಮರ್ತೋಯ್ತು. ರೀ, ನಿಮಗೆ ಖರ್ಜೂರ ಅಂದರೆ ಇಷ್ಟ ಆಗಿತ್ತಲ್ವಾ? ಅದಕ್ಕೆ ಆಗಾಗ ತಿನ್ನಬೇಕು ಅಂತ ಕೇಳ್ತಿದ್ರಲ್ವಾ? ಈಗ ತಾನೇ ಹುಷಾರಾಗಿದ್ದಾರೆ, ಸ್ವಲ್ಪ ದಿನ ಹೋಗಲಿ, ಆಮೇಲೆ ಎಲ್ಲನೂ ನಿಧಾನವಾಗಿ ವಿಚಾರಿಸ್ಕೊಳ್ಳೋಣ ಅಲ್ವಾ? ಏನೋ ಇಷ್ಟು ವರ್ಷ ಆದಮೇಲೆ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸಿ ಇವರನ್ನು ಹುಷಾರಾಗೋ ಹಾಗೆ ಮಾಡಿದ್ದಾರೆ. ಮತ್ತೇನಾಗೋದು ನನಗಿಷ್ಟ ಇಲ್ಲ. ನನಗೆ ಅರ್ಥ ಆಗತ್ತೆ ಶಾರ್ವರಿ ಅವರೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಆ ಥರ ಏನಾದರೂ ಇದ್ದರೆ ನನಗೆ ಹೇಳಿ, ಪ್ರಶ್ನೆ ಕೇಳಿ, ಏನಾದರೂ ನೆನಪಾಗಬಹುದು. ನನಗೆ ನಿಧಿ ಪುಟ್ಟ ಕೂಸಾಗಿದ್ದಾಗ ಅವಳನ್ನ ಎತ್ಕೋತಿದ್ದು ನೆನಪಿದೆ. ಆಮೇಲಿಂದು ಏನು ನೆನಪಿಲ್ಲ. ಆಮೇಲೆ ಈ ಶಾರ್ವರಿ ಒಂದು ತಟ್ಟೆ ಹಿಡ್ಕೊಂಡು ನಗ್ತಾ ಇದ್ಲು, ಅದು ನೆನಪಾಗ್ತಿದೆ. ಆಮೇಲೆ ಯಾಕೋ ತಲೆ ಓಡಲ್ಲ. ಪರವಾಗಿಲ್ಲ ಬಿಡಿ ಮಹೇಶ್ ಅವರೇ, ನಿಧಾನವಾಗಿ ನೆನಪು ಮಾಡ್ಕೊಳ್ಳಿ. ನನ್ನಿಂದ ನಿಮಗೆ ತೊಂದರೆ ಆಯಿತು ಅನ್ಸುತ್ತೆ, ಕ್ಷಮಿಸಿ. ಅಯ್ಯೋ, ಅದಕ್ಕೆ ನೀವು ನಮ್ಮ ಹತ್ರ ಸಾರಿ ಕೇಳಬಾರ್ದು. ನೀವು ಈ ಮನೆ ಹಿರಿ ಸೊಸೆ, ನಿಮ್ಮಿಂದ ತಪ್ಪಾಗಲ್ಲ. ಅಕಸ್ಮಾತ್ ಆದರೂ ನನ್ನ ಹತ್ರ, ಶಾರ್ವರಿ ಹತ್ರ ನೀವು ಸಾರಿ ಕೇಳಬೇಡಿ ಪ್ಲೀಸ್. ತುಂಬ ಇನ್ನೋಸೆಂಟ್ ಅಲ್ವಾ? ಚಿನ್ನದಂಥ ಮನಸ್ಸು. ಅವ್ರ ಮನಸ್ಸಿಗೆ ನೋವು ಕೊಡ್ಬೇಡ. ಚಿಕ್ಕವಳಾಗಿ ನೀನೇ ಅನುಸರಿಸ್ಕೊಂಡು ಹೋಗು. ಏನಾಯ್ತು? ಯಾಕೆ ಗೆದ್ದೆ? ಕೆಟ್ಟ ಕನ್ಸು ಏನಾದ್ರು ಬಿತ್ತಾ? ತಗೋ. ಏನಾಯ್ತು ಸಮರ್, ಹೇಳೋ. ಆಕ್ಸಿಡೆಂಟ್ ಕನ್ಸ್ಬಿತ್ತಾ? ಅಯ್ಯೋ, ಮಲ್ಗೋವಾಗ ನಾನು ನಿನಗೆ ಆ ಆಕ್ಸಿಡೆಂಟ್ ವಿಷಯ ಹೇಳಿದ್ನಲ್ಲ, ಅದಕ್ಕೆ ಅನ್ಸುತ್ತೆ. ನಾನು ನಿನಗೆ ಹೇಳಲೇಬಾರ್ದಾಗಿತ್ತು. ಹೋಗ್ಲಿ, ದೇವ್ರ ನಾಮ ಹೇಳ್ಕೊಂಡು ಮಲ್ಕೋ, ನಿದ್ದೆ ಬರುತ್ತೆ. ನಮ್ಗೆ ಯಾಕೋ ಭಯ ಆಗ್ತಿದೆ ಬಾಸು. ನನ್ನ ಕನಸಲ್ಲಿ ಮಾಧವ್ ಅವರು ನೀನು ಮತ್ತೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಶಿವದೇವ್ರೆ, ಎಂಥ ಕೆಟ್ಟ ಕನಸು. ಹೋಗ್ಲಿ ಬಿಡು, ಇದನ್ನ ಟೆನ್ಷನ್ ಮಾಡ್ಕೋಬೇಡ. ಬೆಳಗ್ಗೆ ಎದ್ದು ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡಿಬಿಡು. ಸೊ ಕನ್ಸಲ್ಲಿ ಅವರು ಸಾಕು, ಕನ್ಸಲ್ವಾ, ಯೋಚನೆ ಮಾಡಬೇಡ. ಈಗಲೂ ಕಾಲ ಮಿಂಚಿಲ್ಲ ಸಮರ್. ಅಮ್ಮಂಗೆ ನೀನೇ ಡ್ರೈವರ್ ಆಗಿ ಸೇರಿಕೊಂಡು ಅವ್ರನ್ನ ಯಾವಾಗಲೂ ಸೇಫಾಗಿ ಕರ್ಕೊಂಡು ಹೋಗ್ಬೋದಲ್ವಾ? ಸುಮ್ಮನಿರೋ ಬಾಸು, ನೀನು ಯಾವುದನ್ನು ಎಲ್ಲಿಗೋ ಕನೆಕ್ಟ್ ಮಾಡಬೇಡ. ಮೇಡಮ್ ಮಾತ್ರ ಅಷ್ಟೊಂದು ದುಡ್ಡು ಇದೆಯಲ್ಲ, ದುಡ್ಡು ಕೊಟ್ಟು ಒಳ್ಳೆ ಡ್ರೈವರ್ನೇ ಇಟ್ಕೋತಾರೆ. ಅದಕ್ಕೆ ನಾನೇ ಆಗಬೇಕು ಅಂತಿಲ್ಲ. ನೋಡು ಸಮರ್, ಮಲ್ಕೋ ಬಾಸು. ಎಂಥ ಪರಿಸ್ಥಿತಿಲೂ ಅವ್ರ ಮನೆಗೆ ನಾನು ಕೆಲ್ಸಕ್ಕೆ ಹೋಗಲ್ಲ. ದೇವ್ರೆ, ಅವ್ರಿಗೆ ಈ ಥರ ಏನೂ ಆಗದೆ ಇರಲಪ್ಪ.
ಇಷ್ಟು ದಿನ ಮನೆ ಆಫೀಸ್ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಕೊಂಡಿದ್ದೆ ಅಂತ ಅಣ್ಣ ಹೇಳ್ತಿದ್ದ. ಅವನಿಗೆ ನಿನ್ನ ಬಗ್ಗೆ ತುಂಬ ಗೌರವ. ಈ ಮನೆ ಇನ್ನೂ ಹೀಗೆ ಇರೋದು ನಿನ್ನಿಂದ ಅಂತಲೇ ಹೇಳ್ತಿದ್ದ. ಆದರೂ ನನಗೆ ಅನುಮಾನ, ನಿಂಗೆ ತುಳಸಿ ಅದಕ್ಕೆ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅನಿಸುತ್ತೆ ಜನ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗೆ ಸೂಕ್ಷ್ಮ ಎಲ್ಲ ಅರ್ಥ ಆಗುತ್ತೆ. ಸುಮತಿ ಅದಕ್ಕೆ ಇದ್ದಾಗ ನೀನು ಅವ್ರ ಜೊತೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಆ ಜಾಗಕ್ಕೆ ತುಳಸಿ ಅದಕ್ಕೆ ಅವ್ರು ಬಂದಿದ್ದಾರೆ ಅಷ್ಟೇ. ಆದರೂ ಅಕ್ಕ ಅಕ್ಕನೇ ಅಲ್ವಾ, ಅವ್ರ ಸ್ಥಾನ ಯಾರೂ ತುಂಬಕ್ಕಾಗಲ್ಲ. ಯಾಕೆ ಹಾಗೆ ಅನ್ಕೋತೀಯ? ಇವರು ಒಳ್ಳೆಯವರೇ ಅಲ್ವಾ? ನನಗೆ ಗೊತ್ತಿಲ್ಲ ರೀ, ಆದರೆ ಭಾವ ಮದುವೆ ಆಗಿ ಬಂದಾಗ ಅವ್ರ ಜೊತೆ ಓಡಾಡಿದ್ದು ಸುದ್ದಿ ಆದಾಗ ಮಕ್ಕಳು ಎಷ್ಟು ಅವಮಾನ ಅನುಭವಿಸ್ತಿದ್ರು ಅಂತ ನನಗೆ ಗೊತ್ತು ರೀ. ಭಾವ ತುಂಬಾ ಒಳ್ಳೆಯವರು, ಆದರೆ ಅವರು ಒಳ್ಳೆತನ ಇವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಆತಂಕ ಅಷ್ಟೆ. ಹಾಗೆಲ್ಲ ಏನೂ ಆಗಲ್ಲ. ಇಷ್ಟು ವರ್ಷ ಈ ಮನೆಯಲ್ಲಿ ಎಲ್ಲ ನಿಂದೆ ನಡೀತಿತ್ತು. ಈಗ ಅವ್ರು ಬಂದಿದ್ದಾರೆ, ನೀನು ಪ್ರೀತಿಸಿ ಬೆಳೆಸ್ತವರು ನಿನ್ನಿಂದ ದೂರ ಆದರೆ ಅನ್ನೋ ಸಣ್ಣ ಆತಂಕ ನಿಂಗಿರ್ಬೋದು. ಅದು ಸಹಜ, ಯಾಕೆಂದರೆ ಇದು ನೀನು ಕಟ್ಟಿ ಬೆಳೆಸಿದ ಕುಟುಂಬ. ಆದರೆ ಅದಕ್ಕೆ ಯಾರನ್ನೂ ಯಾರಿಂದನೂ ಕಿತ್ಕೊಳ್ಳೋ ಉದ್ದೇಶ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಮನೆಗೆ ಯಜಮಾನಿಯಾಗೋ ಎಲ್ಲ ಅರ್ಹತೆ ಅವ್ರಿಗಿದೆ. ಏನು ಹೇಳ್ತಿದ್ದೀರಾ ರೀ? ಮಕ್ಕಳು ಯಾರೂ ಅವ್ರನ್ನ ಒಪ್ಕೊಂಡೇ ಇರಲಿಲ್ಲ. ಅವ್ರಿಗೆ ಯಾರಿಗೂ ಈ ಮದುವೆನೇ ಇಷ್ಟ ಇರಲಿಲ್ಲ ರೀ. ಮಕ್ಕಳಲ್ಲಿ ಅಣ್ಣನ ಬಗ್ಗೆ ಏನೋ ತಪ್ಪು ತಿಳುವಳಿಕೆ ಆಗಿದೆ. ಹೋಗ್ತಾ ಹೋಗ್ತಾ ಅದೆಲ್ಲ ಗೊತ್ತಾಗುತ್ತೆ. ಇಷ್ಟು ದಿನ ನೀನು ಮನೆ ಆಫೀಸು ಎಲ್ಲ ಜವಾಬ್ದಾರಿನ ನಿಭಾಯಿಸಿದ್ಯಾ. ಇನ್ನು ಮುಂದೇನೂ ನೀನು ಎಲ್ಲದನ್ನು ತಲೆ ಮೇಲೆ ಹಾಕ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೆ ಜವಾಬ್ದಾರಿನ ಅದಕ್ಕೆ ವಹಿಸ್ಬಿಡೋಣ. ಅಲ್ಲ ರೀ, ಅವ್ರು ಒಂದು ಚಿಕ್ಕ ಕುಟುಂಬದಿಂದ ಬಂದಿದ್ದು. ಇಷ್ಟು ದೊಡ್ಡ ಮನೆ ಪೂರ್ತಿ ಜವಾಬ್ದಾರಿ ಅವ್ರು ಕೊಟ್ಟರೆ ಅವ್ರಿಗೂ ತೊಂದರೆ ಆಗುತ್ತೆ ಅಲ್ವಾ? ಜವಾಬ್ದಾರಿ ಕೊಟ್ಟು ನೋಡಿದ್ಮೇಲೆ ಅಲ್ವಾ ಅವರು ನಿಭಾಯಿಸ್ತಾರೋ ಇಲ್ವೋ ಅಂತ ಗೊತ್ತಾಗೋದು. ನನಗೆ ನಿನ್ನ ತಲೆ ಮೇಲಿರೋ ಭಾರನ ಇಳಿಸ್ಲೇಬೇಕು. ಅದು ಅಲ್ಲದೆ ಅವರು ಈ ಮನೆಗೆ ಬಂದು ಇಷ್ಟು ದಿನ ಆದಮೇಲೂ ನೀನು ಯಜಮಾನಿ ಸ್ಥಾನದಲ್ಲಿರೋದು ತಪ್ಪಾಗುತ್ತಲ್ವಾ? ವಯಸ್ಸಿಗೆ ಅನುಭವಕ್ಕೆ ಬೆಲೆ ಕೊಡಬೇಕು. ನಿಮ್ಮಿಷ್ಟ. ಹೌದು, ಊಟದ ಮೆನು ಏನು ಅಂತ ಡಿಸೈಡ್ ಆಯಿತಾ? ನಾನೆಲ್ಲ ಜನಾರ್ದನ್ಗೆ ಬಿಟ್ಟಿದ್ದೀನಿ. ಹಂಗಂದ್ರೆ ಹೆಂಗಣ್ಣ? ನೀನೇ ಸ್ವತಃ ಸೆಲೆಬ್ರಿಟಿ ಶೆಫ್ ಆಗಿ ನೀನು ಡಿಸೈಡ್ ಮಾಡಬೇಕಲ್ವಾ? ನಾವು ಇಟಾಲಿಯನ್ ಹೇಳೋಣ ಅಲ್ವೇನು? ನಿಧಿ, ಯಾವಾಗಲೂ ನೀನು ಫಾರಿನಲ್ಲೇ ಫ್ಲೋಟ್ ಆಗ್ತಿರ್ತೀಯಲ್ಲ? ಈ ಥರ ಫುಡ್ಸ್ ಎಲ್ಲ ಎಲ್ಲಿ ಬೇಕಾದರೂ ಸಿಗುತ್ತೆ. ನನಗಂತೂ ನಮ್ಮ ದೇಸಿ ಫುಡ್ಡೇ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ದೇಸಿನ ಅಂದರೆ? ಅಂದರೆ ಈ ಹೋಳಿಗೆ, ಪೇಣಿ, ಜಿಲೇಬಿ ಈ ಥರದ್ದು. ಪೇಣಿ ನೆನಪಿಸ್ಬಿಟ್ಟಿಯಲ್ಲ ಪೂರ್ಣಿ, ಎಷ್ಟು ವರ್ಷ ಆಯಿತು ತಿಂದು. ಅದಕ್ಕೆ ಪೇಣಿ ಅಂದರೆ ಅದೇ ನೂಡಲ್ಸ್ ಥರ ಅದ್ರ ಮೇಲೆ ಬಾದಾಮ್ ಮಿಲ್ಕ್ ಹಾಕೊಂಡು ತಿಂತೀವಲ್ಲ, ಅದೇನಾ? ಓ ಅದಾ, ಅದು ನನಗೂ ಇಷ್ಟ. ಎಸ್, ನನಗೂ ಇಷ್ಟ ಅದು. ಅದು ಮೇಲಿಂದ ಸಕ್ಕರೆ ಪುಡಿ ಹಾಕ್ತಾರಲ್ಲ. ಅದೇ ಭಾವ, ಈ ಪೇಣಿ ಗಿಣ್ಣಿ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ನಮ್ಮ ಸ್ಟೇಟಸ್ಗೆ ಏನು ತಿನ್ನೋ ವಿಷಯದಲ್ಲಿ ಯಾವ ಸ್ಟೇಟಸ್ಸು ಇರಲ್ಲ ಶಾರ್ವರಿ. ಇದ್ದವರು ಬಾಸ್ಮತಿ ಅಕ್ಕಿ ಹಾಕಿ ಪಲಾವ್ ಮಾಡ್ತಾರೆ, ಇಲ್ಲದವರು ಗಂಜಿ ಕುಡ್ದೆ ಖುಷಿ ಪಡ್ತಾರೆ. ಹಾಗೆ ನೋಡೋಕ್ಕೆ ಹೋದರೆ ಉಪ್ಪಿನಕಾಯಿ ಜೊತೆ ಕುಚ್ಚಲಕ್ಕಿ ಗಂಜಿ ಮುಂದೆ ಯಾವ ಬಾಸ್ಮತಿ ರೈಸಲ್ಲಿ ಮಾಡಿರೋ ಪಲಾವ್ ಕೂಡ ಇಲ್ಲ ಗೊತ್ತಾ? ನನ್ನ ಪ್ರಕಾರ ಹೊಟ್ಟೆಗೆ ತೃಪ್ತಿ ಆಗೋದು ಮುಖ್ಯ, ಯಾವ ತಿಂಡಿ ಅದ್ರ ಬೆಲೆ ಏನು ಅನ್ನೋದು ಮುಖ್ಯ ಅಲ್ಲ. ಸರಿಯಾಗಿ ಹೇಳಿದ್ರೆ ನೋಡಿ, ಅದಕ್ಕೆ ನನಗೆ ನೀವಿಬ್ರು ಒಂದೇ ಥರ ಅಂತ ಅನಿಸುತ್ತೆ. ಇವೆಲ್ಲ ಇಷ್ಟು ಹೇಳಿದ್ಮೇಲೆ ನನಗೂ ಪೇಡಿ ಓಕೆಪ್ಪ, ಅಲ್ವಾ ಶಾರ್ವರಿ? ಹಾಂ ಹಾಂ ಚಪ್ರ ಹಾಕೋರಿಗೆ ಹೇಳಿದ್ದೀರಾ ಅಣ್ಣ? ಹ್ಞೂ, ನಾನು ಅದನ್ನೆಲ್ಲ ಅರೇಂಜ್ ಮಾಡಿಸಿದ್ದೀನಿ.
ಹೌದಾ, ಯಾವ ಚಪ್ರ ಹೇಳಿದ್ಯಾ? ತಟ್ಟಿ ಚಪ್ರನ, ಬಾಳೆಗಿಡ ಚಪ್ರನ? 4 ಮೂಲೆ, 6 ಮೂಲೆ, 8 ಮೂಲೆದ? ಚಪ್ರದಲ್ಲೂ ಇಷ್ಟೊಂದು ಟೈಪ್ಸ್ ಇದೆಯಾ? ಹಾಗಾದ್ರೆ ಮದ್ವೆನಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆಯಾ ಡ್ಯಾಡ್? ಹೌದು, ನಿಮ್ಮ ಅಮ್ಮನ ಕೇಳು, ಹೇಳ್ತಾಳೆ. ನಿಧಿ, ಬೇಸಿಕ್ ಕ್ವೆಶನ್ ಕೇಳ್ತಿದ್ಯಲ್ಲ. ಮದುವೆ ಅಂದಮೇಲೆ ಚಪ್ರ, ಮೆಹಂದಿ, ಹಲ್ದಿ, ಸಂಗೀತ್, ರಿಸೆಪ್ಷನ್, ಇದಾದ್ಮೇಲೆ ಮದುವೆ. ಇದ್ಯಾವ ಮದುವೆ? ಮದುವೆ ಹಿಂಗೆಲ್ಲ ಇರಲಿಲ್ವಲ್ಲ? ಅದಕ್ಕೆ ನಿಮಗೆ ಗೊತ್ತಾ? ನಮ್ಮ ಮೈಸೂರು ಸೀಮೆಲಿ 16 ಶಾಸ್ತ್ರದ ಮದುವೆ ಮಾಡ್ತಾರೆ. ಚಪ್ರದ ಪೂಜೆ, ಕಳಸದ ಪೂಜೆ, ಸುಮಂಗಲಿ ಪೂಜೆ, ಗಂಡು ಹೊರಡಿಸೋದು, ಛತ್ರದಲ್ಲಿ ನಾಂದಿ ಪೂಜೆ, ಅರ್ಶನ ಕುಟ್ಟೋ ಶಾಸ್ತ್ರ, ಬಳೆ ಶಾಸ್ತ್ರ, ಅರ್ಶನದ ಸ್ನಾನ, ಛತ್ರ ತುಂಬಿಸ್ಕೊಳ್ಳೋದು, ವರಪೂಜೆ, ಬೆಳಗ್ಗೆ ಕಾಶಿ ಯಾತ್ರೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಸಪ್ತಪದಿ, ಅರುಂಧತಿ ನಕ್ಷತ್ರ, ಉಂಗ್ರದ ಶಾಸ್ತ್ರ, ಅದಾದ್ಮೇಲೆ ಮಧು ಪ್ರವೇಶ. ಇಷ್ಟೊಂದ? ಮೈ ಗಾಡ್. ಮೊದಲು ಮದುವೆ ಅಂದ್ರೆ 7 ದಿನ ನಡೆಯೋದು, ಈಗ 3 ದಿನಕ್ಕೆ ಮುಗಿಸ್ತಾರೆ. ಸೋ ಇಂಟ್ರೆಸ್ಟಿಂಗ್ ಬ್ರೋ. ನನ್ನ ಮದುವೆಲಿ ಈ ಥರ ಎಲ್ಲ ಶಾಸ್ತ್ರ ಮಾಡಿಸ್ಕೋಬೇಕು ಅನಿಸ್ತಿದೆ. ವಾಟ್ ಯು ಸೇ? ನಿಮ್ಗೆ ಇಷ್ಟ ಆದರೆ ಮಾಡ್ಸೋಣ ಬಿಡು. ಅದಕ್ಕೆ ಇದಾರಲ್ಲ, ಎಲ್ಲ ಶಾಸ್ತ್ರನೂ ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತಾರೆ. ಅವರು ಮಾಡಿಸೋ ಮದುವೆ ಅಂದರೆ 100 ವರ್ಷ ಸುಖವಾಗಿರ್ತೀಯ. ಸೊ ಈಗ ಅದಕ್ಕೇನೆ ಈ ಮದುವೆನ ಮುಂದೆ ನಿಂತು ಮಾಡಿಸ್ಬೇಕು ಅಂತಂದರೆ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಲ್ವಾ? ಸ್ಥಾನ? ಏನು ಸ್ಥಾನ ಮಹೇಶ? ಈ ಮನೆ ಯಜಮಾನಿ ಸ್ಥಾನ.